ಒಗ್ಗರಣೆ ಮಾಡೋ ಪ್ಯಾನ್ ಇದು ಲಾಸ್ಟ್ ಟೈಮ್ ನೋಡಿರ್ತೀರ, 200 ರುಪೀಸ್ ಇದು ನಮ್ಮ ಹತ್ರ. 480 ಇದ್ದಿದ್ದು ಇವಾಗ 460 ಮಾಡಿದ್ದೀವಿ. 9.5 ಇಂಚಸ್ ಇದು 10 ಇಂಚಸ್ ತವ. 10 ಇಂಚಸ್ 380 ರುಪೀಸ್ ಕೊಡ್ತಾ ಇದ್ದೀವಿ. 11 ಇಂಚಸ್ ವಿತೌಟ್ ಸೀಸನಿಂಗ್ ಬಂದು 430. ಎಲ್ಲ ಕಡೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ನಾವು ರೇಟ್ ಕಡಿಮೆನೇ ಕೊಡ್ತಾ ಇದ್ದೀವಿ ಕಸ್ಟಮರ್. ಸೊ ಗ್ಯಾರಂಟಿಯಾಗಿ ಹೇಳ್ಬೋದು, ಈ ಪ್ರೈಸಲ್ಲಿ ಎಲ್ಲೂ ಸಿಗೋಲ್ಲ, ಅಷ್ಟು ಗ್ಯಾರಂಟಿ ಎಲ್ಲೂ ಸಿಗೋಲ್ಲ. ಪ್ರೈಸ್ನ ನೋಡ್ಬೋದು, ಆಲ್ ಓವರ್ ಇಂಡಿಯಾ ಆನ್ಲೈನ್ ಆರ್ ಆಫ್ಲೈನ್ಗಿಂತ ತುಂಬ ರೀಸನಬಲ್ ಆಗಿರುತ್ತೆ. ಇದು ಬಂದು ನಮ್ಮ ಹತ್ರ 230 ಸ್ಟಾರ್ಟ್ ಆಗುತ್ತೆ. ಇದು 7 ಇಂಚಸ್ ಇದು 7 ಇಂಚಸ್ ಬಂದು ನಮ್ಮ ಹತ್ರ 400 ರುಪೀಸ್ ಇದು ವಿತೌಟ್ ಸೀಸನಿಂಗ್. ವಿತ್ ಸೀಸನಿಂಗ್ 440 ರುಪೀಸ್ ಆಗುತ್ತೆ. 380 ರುಪೀಸ್ ಇದು ಸರ್. 380 7.5 ಇಂಚಸ್ ಕಡಾಯಿ. ಇದು 6 ಇಂಚಸ್ ಸ್ಕಿಲೆಟ್ ವಿತೌಟ್ ಸೀಸನಿಂಗ್ 220 ರುಪೀಸ್ ಇದು. ಇವಾಗ ಅದೇ ಇದರಲ್ಲಿ ವಿತ್ ಸೀಸನಿಂಗ್ ಬೇಕಂದರೆ ವಿತ್ ಸೀಸನಿಂಗ್ ಇದೆ. ಇದು 280 ಇದು ಇವಾಗ ನಾವು 260 ಮಾಡಿದ್ದೀವಿ. ಇನ್ನೂ ಕಡಿಮೆ ಮಾಡಿದ್ದೀವಿ. 450 ಆಗುತ್ತೆ ಇದು. ಸ್ಮೂತ್ ಫಿನಿಶಿಂಗ್ ಬಂದು 500 ರುಪೀಸ್ ಆಗುತ್ತೆ ಇದರಲ್ಲಿ. ನಮಸ್ಕಾರ, ನಾನು ಸುಜಿತ್. ನಮ್ಮ ಶಾಪ್ ಹೆಸರು ಬಂದು ಗ್ರಾಮಮ್ ಸ್ಟೋರ್, ಬಾನಸವಾಡಿ ಬ್ರಾಂಚ್ ಇದು. ನಮ್ಮದು 2 ಬ್ರಾಂಚ್ ಇದೆ ಬೆಂಗಳೂರಲ್ಲಿ, ಬಾನಸವಾಡಿ ಮತ್ತು ಹೊರಮೊಗ್ರೆ ಮೇನ್ ರೋಡಲ್ಲಿ ಇರೋದು. ಸೊ ಇವಾಗ ನೀವು ನೋಡ್ತಾ ಇರೋದು ಬಂದು ಬಾನಸವಾಡಿ ಬ್ರಾಂಚ್. ನಮ್ಮ ಹತ್ರ ಕ್ಯಾಸ್ಟೈನ್ಸ್, ಐರನ್, ಕ್ಲೇ ಆ್ಯಂಡ್ ಸೋಪ್ ಸ್ಟೋನ್ ಕುಕ್ವೇರ್ ಸಿಗುತ್ತೆ ಅಟ್ ಹೋಲ್ಸೇಲ್ ಪ್ರೈಸ್ಗಿಂತ ಹೇಳೋದಕ್ಕಿಂತ ಬೆಸ್ಟ್ ಪ್ರೈಸ್, ಮಾರ್ಕೆಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ಮತ್ತು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ಸ್. ಇದು ಟೆಸ್ಟಿಂಗು ಮಾಡಿರ್ತೀವಿ ಪ್ರಾಡಕ್ಟ್ಸ್ ಎಲ್ಲ. ಕೆಲವೊಂದು ಮೋಸ್ಟ್ ಆಫ್ ಮ್ಯಾಚಿನ್ಸ್ ಮಿಷಿನ್ ಮೇಜೆಲ್ಲ ಟೆಸ್ಟಿಂಗು ಮಾಡಿಟ್ಟಿರ್ತೀವಿ. ನಿಮ್ಮ ಹತ್ರ ಟೆಸ್ಟಿಂಗ್ ರಿಪೋರ್ಟು ನಮ್ಮ ಬ್ರಾಂಚಲ್ಲಿ ಸಿಗುತ್ತೆ. ಸೊ ನಮ್ಮ ಹತ್ರ ನೀವು ಪ್ರೈಸ್ನ ನೋಡ್ಬೋದು, ಆಲ್ ಓವರ್ ಇಂಡಿಯಾ ಆನ್ಲೈನ್ ಆರ್ ಆಫ್ಲೈನ್ಗಿಂತ ತುಂಬ ರೀಸನಬಲ್ ಆಗಿರುತ್ತೆ. ಬೇಕಂದ್ರೆ ಪ್ರೈಸಸ್ ಹೇಳ್ತೀವಿ ನಾವು, ನೋಡಿ ಒಂದ್ಸಲ. ಇದು 10 ಇಂಚಸ್ ತವ. 10 ಇಂಚಸ್ 380 ರುಪೀಸ್ ಕೊಡ್ತಾ ಇದ್ದೀವಿ. 380 ಆದರೆ ಇದು ವಿತೌಟ್ ಸೀಸನಿಂಗ್ ಇದು 380ಗೆ ಸಿಗುತ್ತೆ. ಇದನ್ನು ನೀವು ಇಂಡಕ್ಷನಲ್ಲಿ ಯೂಸ್ ಮಾಡ್ಬೋದು. ಇದು 11 ಇಂಚಸ್ ವಿತೌಟ್ ಸೀಸನಿಂಗ್ ಬಂದು 430. ಮತ್ತು ಇದು 12 ಇಂಚಸ್ 480 ರುಪೀಸ್ ಆಗುತ್ತೆ. ಇದೆಲ್ಲ ವಿತೌಟ್ ಸೀಸನ್ ಬಂದು. ಮತ್ತು ನಿಮಗೆ ಇದೇ ಇದರಲ್ಲಿ ಹೆವಿ ಬೇಕು, 12 ಇಂಚ್ ಡಬಲ್ ಹ್ಯಾಂಡಲ್ ಬೇಕು, ರಫ್ ಫಿನಿಶಿಂಗಲ್ಲಿ ನೀವೇ ಸೀಸನಿಂಗ್ ಮಾಡ್ತೀರಂದರೆ ಅದು ಇದೆ. ಇದು 550 ರುಪೀಸ್ ಆಗುತ್ತೆ. ಆಲ್ಮೋಸ್ಟ್ ಲೈಕ್ 2.8 ಕಿಲೋಸ್ ಅಬೌವ್ ಇದ್ರದ್ದು ವೆಯ್ಟ್. ಸೊ 550 ರುಪೀಸ್ ಆಗುತ್ತೆ. ಇದು ಸೀಸನಿಂಗ್ ಆಗಿಲ್ಲ. ಇದೆಲ್ಲ ಸೀಸನ್ ಬೇಕಂದರೆ ಸೀಸನ್ದು ಇದೆ ನಮ್ಮ ಹತ್ರ. ಮತ್ತು ಇದು 480 ಇದ್ದಿದ್ದು ಇವಾಗ 460 ಮಾಡಿದ್ದೀವಿ. 9.5 ಇಂಚಸ್ ಇದ್ರದ್ದು ರೇಟು. ಮತ್ತು 10 ಇಂಚಸ್ ಇದು 10 ಇಂಚಸ್ ಬಂದು 480 ಇದು. ನೀವು ನೋಡ್ಬೋದು ಸೀಸನಿಂಗ್ ಆಗಿರೋದೆ. ಇದೆಲ್ಲ ಬಂದು ಲೈಕ್ ಈ ಗೋಲ್ಡನಿಶ್ ಕಲರ್ ಇರೋದೆಲ್ಲ ಕ್ಯಾಸ್ಟರ್ ಆ್ಯಂಡ್ ಸೆಸಮಿ ಆಯಿಲ್ ಹಾಕಿ ಸೀಸನಿಂಗ್ ಮಾಡಿರ್ತೀವಿ ಇದು. ಸೊ ಸೀಸನ್ ಆಗಿರೋದು. ಇದು 11 ಇಂಚಸ್ ಬಂದು 500. ಮುಂಚೆ 520 ಇತ್ತು, ಇವಾಗ 500 ಮಾಡಿದ್ದೀವಿ. ಎಲ್ಲ ಕಡೆ ರೇಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ನಾವು ರೇಟ್ ಕಡಿಮೆನೇ ಕೊಡ್ತಾ ಇದ್ದೀವಿ ಕಸ್ಟಮರ್. ಮತ್ತು 12 ಇಂಚಸ್ ತವ ಇದು 12 ಇಂಚಸ್ ವಿತ್ ಸೀಸನಿಂಗ್ ಇದು 550 ಇದು. ಮತ್ತು 12 ಇಂಚಸಲ್ಲಿ ಹೆವಿನೂ ಇದೆ. ಇದು ಆಲ್ಮೋಸ್ಟ್ ಲೈಕ್ 2.8 ಕಿಲೋಸ್ ಅಬೌವ್ 3 ಕಿಲೋಸ್ ಬರುತ್ತೆ ಇದು. ಇದು ಬಂದು 640 ರುಪೀಸ್ ಆಗುತ್ತೆ ಹೆವಿ. ಸೊ 640 ಇದ್ದು. ಅದೇ ಇದರಲ್ಲಿ ನಿಮಗೆ ಇವಾಗ ಡಬಲ್ ಹ್ಯಾಂಡಲ್ಸಲ್ಲಿ ಇಷ್ಟು ವೆರೈಟೀಸ್ ಇದೆ ನಮ್ಮ ಹತ್ರ. ಸೊ ಡಬಲ್ ಹ್ಯಾಂಡಲಲ್ಲಿ 11 ಇಂಚಸ್ 550 ಇದು. ಇದು ಮುಂಚೆ 600 ಇತ್ತು ನಮ್ಮ ಹತ್ರನೇ, ಇವಾಗ 550 ಮಾಡಿದ್ದೀವಿ ಇದನ್ನು. ಇದು 12 ಇಂಚಸ್ ರಫ್ ಫಿನಿಶಿಂಗ್. ಇದು ಇದ್ರದ್ದು ಪ್ರೈಸ್ ಬಂದು 550. ಇದು ಮೀಡಿಯಮ್ ವೆಯ್ಟ್ ಅಂತ ಹೇಳ್ತೀವಿ. ಸೊ 550ಗೆ ಬರುತ್ತೆ. ಇದೇ ಇದರಲ್ಲಿ ಹೆವಿ, ನೀವು ಆವಾಗ ನೋಡಿದ್ರಲ್ಲ ನಾನು 550 ಅಂತ ಹೇಳಿದ್ದು, ಅದೇ ತವಾದಲ್ಲಿ ವಿತ್ ಸೀಸನಿಂಗ್. ಇದು ಬಂದು 620 ರುಪೀಸ್ ಆಗುತ್ತೆ. ಇದೆಲ್ಲ ರಫ್ ಫಿನಿಶಿಂಗ್, ಇದು ಸ್ಮೂತ್ ಅಲ್ಲ, ರಫ್ ಫಿನಿಶಿಂಗ್. ಮತ್ತು ಸ್ಮೂತಲ್ಲೇ ಬೇಕೆಂದರೆ ಸ್ಮೂತಲ್ಲೂ ಇದೆ ನಮ್ಮ ಹತ್ರ. ಸ್ಮೂತಲ್ಲಿ 3 ಥರ ಬರುತ್ತೆ, ಲೈಟ್, ಮೀಡಿಯಮ್, ಹೆವಿ ವೆಯ್ಟ್ ಅಂತ. ಇದು ಲೈಟ್ ವೆಯ್ಟ್. ಸೊ ಲೈಟ್ ವೆಯ್ಟ್ ಬಂದು 650 ಆಗುತ್ತೆ. ಇದೇ ಇದರಲ್ಲಿ ಮೀಡಿಯಮ್ ವೆಯ್ಟ್ ಆದರೆ ಮೀಡಿಯಮ್ ವೆಯ್ಟು ಇದೆ. ಮೀಡಿಯಮ್ ವೆಯ್ಟ್ ಬಂದು 680 ರುಪೀಸ್ ಆಗುತ್ತೆ. ಇದರಲ್ಲಿ ಹೆವಿ ಆದರೆ 720. ಸೊ ಹೆವಿ ಬಂದು 2.8 ಕಿಲೋಸ್ ಅಬೌವ್. ಸೊ ಹೇಳ್ತಾರೆ 3 ಕಿಲೋಸ್ ಆವ್ರೇಜ್ ಟಚ್ ಆಗುತ್ತೆ, ಬಟ್ 2.8 ಕಿಲೋಸ್ ಅಬೌವ್ ಇದು. ಸೊ ಇವಾಗ ಇದು ಲಾಸ್ಟ್ ಟೈಮ್ ನಿಮ್ಮ ವೀಡಿಯೋದಲ್ಲಿ ತುಂಬ ಕಸ್ಟಮರ್ಸ್ ಕೇಳ್ತಾ ಇದ್ದಿದ್ದು ಪ್ರಾಡಕ್ಟ್, ಬಟ್ ನಮ್ಮ ಹತ್ರ ಸ್ಟಾಕ್ಸ್ ಬೇಗ ಖಾಲಿ ಆಗೋಯ್ತು ಇದು. ಮತ್ತು ತಿರ್ಗಾ ಇದಾಗಿದೆ ಇವಾಗ. ಇದು ಬಂದು 790 ತವ, ಓವಲ್ ಶೇಪ್ ತವ, ಸೇಮ್ 12 ಇಂಚಸ್ ಇದು. ಇದು ಆಲ್ಮೋಸ್ಟ್ 3 ಕಿಲೋಸ್ ಬರುತ್ತೆ ಇದು ವೆಯ್ಟು, ಓವಲ್ ಶೇಪ್ ತವ. ಮತ್ತು ಇದೇ ಇದರಲ್ಲಿ ಇನ್ನೊಂದು ಮಾಡೆಲ್ ಬರ್ತಾ ಇದೆ 750. ಅದು ಇವಾಗ ಸದ್ಯಕ್ಕಿಲ್ಲ, ಸ್ಟಾಕ್ ಇಲ್ಲ. ಇದು ಇವಾಗ ಹೊಸದಾಗಿ ಲಾಂಚ್ ಮಾಡಿದ್ದು 13 ಇಂಚಸ್ ತವ. ಇದು 13 ಇಂಚಸ್ ಆದರೆ ನಾವು ಇದು ಸಜೆಸ್ಟ್ ಮಾಡೋದು ಹೆಂಗೆ ಅಂದರೆ ಕಸ್ಟಮರ್ಸ್ಗೆ ಬರ್ನರ್ ದೊಡ್ಡದಿದ್ದರೆ ಇದು ಓಕೆ. ಸೊ ನಾರ್ಮಲ್ ಚಿಕ್ಕ ಬರ್ನರ್ ಇದ್ದರೆ ಬರ್ನಿಂಗ್ ಇಶ್ಯೂಸ್ ಇರುತ್ತೆ. ಸೊ ದೊಡ್ಡ ಬರ್ನರ್ ಇದ್ದರೆ ಓಕೆ ಅಂತ ಹೇಳ್ತೀವಿ. ಇದು 800 ರುಪೀಸ್ ಇದೆ ಇವಾಗ ಮ್ಯಾಕ್ಸಿಮಮ್ ಪ್ರೈಸ್ ತವ ನಮ್ಮ ಹತ್ರ. ಸೊ 800 ರುಪೀಸ್ ಲಾಸ್ಟ್ ತವಾದಲ್ಲಿ. ಸೊ ಈ ಪ್ರೈಸ್ ನೀವು ಒಂದ್ಸಲ ನೋಡ್ಬೋದು. ಸೊ ಗ್ಯಾರಂಟಿಯಾಗಿ ಹೇಳ್ಬೋದು, ಈ ಪ್ರೈಸಲ್ಲಿ ಎಲ್ಲೂ ಸಿಗೋಲ್ಲ, ಅಷ್ಟು ಗ್ಯಾರಂಟಿ ಎಲ್ಲೂ ಸಿಗೋಲ್ಲ. ನೀವು ಆನ್ಲೈನ್ ಆದರೂ ಕಂಪೇರ್ ಮಾಡಿ. ಮತ್ತು ನಾವು ಕೊರಿಯರ್ ಅಂದರೆ ಕೊರಿಯರು ಮಾಡ್ತೀವಿ. ಕ್ಯಾಸ್ಟೈನ್ ಐರನ್ ಎಲ್ಲ ಕೊರಿಯರ್ ಮಾಡ್ತೀವಿ. ಟ್ರೆಡಿಷ್ನಲ್ ಹ್ಯಾಂಡ್ಮೇಡ್ ನೈಫ್ಸು ಕೊರಿಯರ್ ಮಾಡ್ತೀವಿ. ಕ್ಲೇ ಆ್ಯಂಡ್ ಸೋಪ್ ಸ್ಟೋನ್ ಮಾತ್ರ ಕೊರಿಯರ್ ಮಾಡಲ್ಲ. ಮತ್ತು ಕಡಾಯ್ಸಲ್ಲಿ ನೋಡೋಕೆ ಹೋದರೆ ಕಡಾಯ್ಸಲ್ಲೂ ನಮ್ಮ ಹತ್ರ ವೆರೈಟೀಸ್ ಇದೆ.
ಪ್ರೈಸ್ ನೋಡಿ ಇವಾಗ ಇದ್ರದ್ದು ಇದು ಹ್ಯಾಂಡ್ಮೇಡ್. ಇದು ಬಂದು ನಮ್ಮ ಹತ್ರ 230 ಸ್ಟಾರ್ಟ್ ಆಗುತ್ತೆ ವಿತೌಟ್ ಸೀಸನಿಂಗ್. ಇದು ಹ್ಯಾಂಡ್ಮೇಡ್ 230. ಮತ್ತು ಇದೆ 7 ಇಂಚಸ್, ಸಾರಿ 6, 7, 8 ಇಂಚಸ್ ಬರುತ್ತೆ. ಇದು 8 ಇಂಚಸ್ಸು. 8 ಇಂಚಸ್ ಬಂದು 280 ರುಪೀಸ್ ಆಗುತ್ತೆ. 6 ಇಂಚಸ್ ಬಂದು 230, 7 240, 8 280. ಮತ್ತು 9 ಇಂಚಸ್ ಇದೆ, 9 ಇಂಚಸ್ ಬರುತ್ತೆ. 9 ಇಂಚಸ್ ಬಂದು ನಿಮಗೆ 330 ಆಗುತ್ತೆ. 10 ಇಂಚಸ್ 380 ಆಗುತ್ತೆ. ಮತ್ತು 11 ಇಂಚಸ್ ಬಂದು 470 ಆಗುತ್ತೆ. ಇದು 12 ಇಂಚಸ್ ಬಂದು 570. ಇದೆಲ್ಲ ಹೆವಿ ಹ್ಯಾಂಡ್ಮೇಡಲ್ಲಿ. ಮತ್ತು ಇವಾಗ ಕೆಲವೊಂದು ಪ್ರಾಡಕ್ಟ್ಸ್ ತಿರ್ಗ ಹೊಸದಾಗಿ ಲಾಂಚ್ ಮಾಡಿದ್ದೀವಿ. ಇವಾಗ ತುಂಬ ಕಸ್ಟಮರ್ಸ್ ಈ ಥರ ಮಾಡೆಲಲ್ಲೇ ಕೇಳ್ತಾ ಇದ್ದಾರೆ ಮಿಷಿನ್ ಮೇಡಲ್ಲಿ. ಸೊ ಅದಕ್ಕೆ ಮಿಷಿನ್ ಮೇಡಲ್ಲಿ ಇದು ಮಾಡಿದ್ದು. ಹೌದು, ಇದು ಹೊಸದಾಗಿರೋದು ಮಿಷಿನ್ ಮೇಡ್ ವಿತ್ ಸೀಸನಿಂಗ್ ಇದೆ. ಇದರಲ್ಲಿ ವಿತೌಟ್ ಸೀಸನಿಂಗು ಇದೆ. ಇದು ವಿತೌಟ್ ಸೀಸನಿಂಗ್, ಇದು ವಿತ್ ಸೀಸನಿಂಗ್. ಆ್ಯಕ್ಚುಲಿ ಕ್ಯಾಸ್ಟೈನ್ ಒರಿಜಿನಲ್ ಕಲರ್ ಒಂಥರ ಸಿಲ್ವರಿಶ್ ಕಲರೇ ಬರೋದು. ಇದು ಆ್ಯಕ್ಚುಲಿ ಹ್ಯಾಶ್ ಕಲರಲ್ಲಿ ಇರುತ್ತೆ. ಗ್ರೈನಿಂಗ್ ಮಾಡಿ ಸಿಲ್ವರ್ ಕಲರ್ ಆಗುತ್ತೆ, ಸೀಸನಿಂಗ್ ಮಾಡಿದ್ರೆ ಈ ಥರ ಬ್ಲ್ಯಾಕ್ ಆಗುತ್ತೆ. ಸೊ ಆವಾಗ ನೋಡಿದ್ದು ಬಂದು ಸೀಸನಿಂಗ್ ಆ ಗೋಲ್ಡನಿಶ್ ಕಲರ್ ಇತ್ತಲ್ಲ, ಅದು ಕ್ಯಾಸ್ಟ್ರಲ್ ಸೆಸಮಿ ಆಯಿಲ್ ಹಾಕಿ ಸೀಸನಿಂಗ್ ಮಾಡಿರ್ತೀವಿ. ಇದು ವೆಜಿಟೇಬಲ್ ಆಯಿಲ್ ಹಾಕಿ ಸೀಸನಿಂಗ್ ಮಾಡೋದು ನಿಮ್ಗೆ ಈ ಥರ ಬ್ಲ್ಯಾಕ್ ಆಗೋದು. ಸೊ ಎಲ್ಲ ಪ್ರಾಡಕ್ಟ್ ನ್ಯಾಚುರಲ್ ಸೀಸನಿಂಗ್ ರಸ್ಟ್ ಆಗುತ್ತೆ. ನಮ್ಮದು ಆಯಿಲ್ ಹಚ್ಚಿ ಇಡಲೇಬೇಕು, ಯಾಕೆಂದರೆ ಸೀಸನ್ದಲ್ಲಿ ರಸ್ಟ್ ಆಗಲ್ಲ, ವಿತೌಟ್ ಸೀಸನಿಂಗಲ್ಲಿ ರಸ್ಟ್ ಆಗುತ್ತೆ. ಆ ಥರ ಕಾನ್ಸೆಪ್ಟ್ ಇಲ್ಲ, ಎಲ್ಲದಲ್ಲೂ ರಸ್ಟ್ ಆಗುತ್ತೆ. ಕೆಮಿಕಲ್ ಕೋಟಿಂಗ್ ಇದ್ದರೆ ರಸ್ಟ್ ಆಗಲ್ಲ, ಇಲ್ಲ ಹೆಂಚು ಹಳೇದಾಗ್ತಾ ರಸ್ಟಿಂಗ್ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇವಾಗ ಇದ್ರ ರೇಟ್ ನೋಡಿ. ಇದು ನಮ್ಮ ಹತ್ರ ಇದು 7 ಇಂಚಸ್. ಇದು 7 ಇಂಚಸ್ ಬಂದು ನಮ್ಮ ಹತ್ರ 400 ರುಪೀಸ್. ಇದು ವಿತೌಟ್ ಸೀಸನಿಂಗ್. ವಿತ್ ಸೀಸನಿಂಗ್ 440 ರುಪೀಸ್ ಆಗುತ್ತೆ. ಇದೇದಲ್ಲಿ 8 ಇಂಚಸ್ ಇದೆ. 8 ಇಂಚಸ್ ಬಂದು 580 ಆಗುತ್ತೆ. 9 ಇಂಚಸ್ ಬಂದು 600 ಹೋಗುತ್ತೆ. ಇದು 9 ಇಂಚಸ್. ಇದು ವಿತ್ ಸೀಸನಿಂಗ್ ಎಲ್ಲ ಆಗಿರೋದೆ. ಫುಲ್ ಡೀಪ್ ಇರುತ್ತೆ, ರೌಂಡ್ ಇರುತ್ತೆ. 600 ರುಪೀಸ್ ಆಗುತ್ತೆ. ಇದರಲ್ಲಿ 10 ಇಂಚಸ್ಸು ಇದೆ. 10 ಇಂಚಸ್ 660 ಆಗುತ್ತೆ. ಸೊ ನೀವೇ ನೋಡಿ ಮಿಷಿನ್ ಮೇಡಲ್ಲಿ 660 ಕೊಡ್ತಾ ಇದ್ದೀವಿ. ಇದು ವಿತೌಟ್ ಸೀಸನಿಂಗ್ ಆದರೆ ಇನ್ನೂ ಕಡಿಮೆ ಬೀಳುತ್ತೆ, ಇನ್ನು 600 ರುಪೀಸ್ ಆಗುತ್ತೆ 10 ಇಂಚಸಲ್ಲಿ ವಿತೌಟ್ ಸೀಸನಿಂಗ್. ಸೊ 11 ಇಂಚಸ್ ಆದರೆ 880 ಆಗುತ್ತೆ. ಇಲ್ಲಿ 12 ಇಂಚಸ್ ಬಂದು 980 ಆಗುತ್ತೆ. ಇದರಲ್ಲಿ 12 ಇಂಚು. ಇದರಲ್ಲಿ ಮ್ಯಾಕ್ಸಿಮಮ್ ಇವಾಗಿರೋದು ಬಂದು, ಯಾಕೆಂದ್ರೆ ತುಂಬ ಕಸ್ಟಮರ್ಸ್ ದೊಡ್ಡದು ಕೇಳ್ತಾಯಿದ್ರು, ಸೊ ಅದಕ್ಕೆ ದೊಡ್ಡದು ಇದು ಮಾಡಿ 13 ಇಂಚಸ್. ಇದು ಸೊ 12, 13 ಈ ಮಾಡೆಲಲ್ಲಿ ಮಾತ್ರ 13 ಇಂಚಸ್ವರೆಗೂ ಇದೆ ಇವಾಗ. ಇದು 1200. ಆ್ಯಕ್ಚುಲಿ ಇದೆ ನಮ್ಮ ಹತ್ರ ಕಾಸ್ಟ್ಲಿಯಸ್ಟ್ ಕಡೆ ಮಿಷಿನ್ ಮೇಡಲ್ಲಿ. ಸೊ ಇದು ಮತ್ತು ಇದರಲ್ಲಿ ಸ್ಮೂತ್ ಫಿನಿಶಿಂಗ್, ಇದೆಲ್ಲ ಸ್ಮೂತ್ ಫಿನಿಶಿಂಗ್, ರಫ್ ಫಿನಿಶಿಂಗ್ ಅಲ್ಲ. ಮತ್ತು ಇನ್ನೊಂದು ರಫ್ ಫಿನಿಶಿಂಗಲ್ಲಿ ಕರಾಯಿಸಬೇಕಂದ್ರೆ ಮಿಷಿನ್ ಮೇಡಲ್ಲೂ ಇದೆ ರಫ್ ಫಿನಿಶಿಂಗ್. 380 ರುಪೀಸ್ ಇದೆ ಸರ್. 380 7.5 ಇಂಚಸ್ ಕರಾಯಿ ಇದೆ. ಇದರಲ್ಲಿ 10 ಇಂಚಸ್ ರಫ್ ಫಿನಿಶಿಂಗಲ್ಲಾದರೆ 10 ಇಂಚಸ್ 580 ರುಪೀಸ್ ಸರ್. ಇದು ಸೊ 380, 580 ರಫ್ ಫಿನಿಶಿಂಗ್ ವಿತ್ ಸೀಸನಿಂಗ್ ಮಿಷಿನ್ ಮೇಡಲ್ಲಿ. ಸೊ ಇದರಲ್ಲಿ ಸ್ಮೂತು. ಇವಾಗ ಇದು ನೀವು ಲಾಸ್ಟ್ ಟೈಮ್ ನೋಡಿರ್ತೀರ. ಇದು ಮಿಷಿನ್ ಮೇಡಲ್ಲಿ ಸ್ಮೂತ್ ಫಿನಿಶಿಂಗ್ 470 ರುಪೀಸ್ ಆಗುತ್ತೆ. 7 ಇಂಚಸ್. ಮತ್ತು ಇದರಲ್ಲಿ 8 ಇಂಚಸ್ ಬೇಕಂದರೆ 8 ಇಂಚಸ್ 580 ಆಗುತ್ತೆ. ಇದು 580. ಇದು 9 ಇಂಚಸ್. ಇದು 9 ಇಂಚಸ್ ಬಂದು 770 ಆಗುತ್ತೆ. ಮತ್ತು 10 ಇಂಚಸ್ ಇದೆ. ಇದು 10 ಇಂಚಸ್ ಬಂದು 850 ಆಗುತ್ತೆ. ಇದು 11 ಇಂಚಸ್ ಇದೆ. 11 ಇಂಚಸ್ ಬಂದು 900 ಆಗುತ್ತೆ. ಇದು ಮತ್ತು ಇದರಲ್ಲಿ 12 ಇಂಚಸ್ ಆದರೆ 1000 ರುಪೀಸ್. 1000 ರುಪೀಸ್. ನಾವು ಪ್ರೈಸ್ ಅಂತೂ ಯಾವುದೂ ಇನ್ಕ್ರೀಸ್ ಮಾಡಿಲ್ಲ. ಆಲ್ಮೋಸ್ಟ್ ಫ್ರಮ್ ಪಾಸ್ಟ್ 3 ಇಯರ್ಸಿಂದ, 3 ಅಲ್ಲ ಸ್ಟಾರ್ಟಿಂಗ್ ಮಾಡಿದಾಗಿಂದ ಅದೇ ಪ್ರೈಸಲ್ಲಿ. ಅದು ಕಡಿಮೆ ಮಾಡ್ತಾಯಿದ್ದೀವಿ, ಜಾಸ್ತಿ ಇದ್ದಿದ್ದ ಕಡಿಮೆ ಮಾಡ್ತಾಯಿದ್ದೀವಿ. ಎಲ್ಲ ಕಡೆ ಜಾಸ್ತಿ ಮಾಡ್ತಾರೆ, ನಾವು ಕಡಿಮೆ ಮಾಡ್ತಾಯಿದ್ದೀವಿ. ಸೊ ಇವಾಗ ಇನ್ನೊಂದು ಹೊಸ ಮಾಡೆಲ್ ಒಂದು ಬಂದಿದೆ ಇವಾಗ ಕಡಾಯಲ್ಲೇ. ಕೆಲವರು ರೌಂಡ್ ಆಗಿರಬೇಕು, ಇಂಡಕ್ಷನಲ್ಲಿ ಯೂಸ್ ಮಾಡಬೇಕಂತ ಹೇಳ್ತಾರೆ. ಈ ರೌಂಡ್ದು ಪ್ರಾಬ್ಲಮ್ ಏನಂದರೆ ಇಂಡಕ್ಷನಲ್ಲಿ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸ್ವಲ್ಪ ಶಾಲೋ ಇದ್ದರೆ ಇಂಡಕ್ಷನ್ ಯೂಸ್ ಮಾಡ್ಬೋದು. ಸೊ ಸ್ಲೈಟ್ ಶಾಲೋ ಇರುತ್ತೆ. ಇದನ್ನು ಬೇಸ್ ನೋಡಿದರೆ ಇದು ಬಂದು ರೌಂಡ್ ಇರುತ್ತೆ. ಡಿಫ್ರೆನ್ಸ್ ಕ್ಯಾಮ್ರಾದಲ್ಲಿ ಗೊತ್ತಿಲ್ಲ. ಇವಾಗ ಇದನ್ನು ಇಂಡಕ್ಷನಲ್ಲಿ ಬೇಕಂದ್ರೆ ಯೂಸ್ ಮಾಡ್ಬೋದು. ಇದು 880 ಆಗುತ್ತೆ. 10 ಇಂಚಸ್ ಶಾಲೋ ಬೇಸ್ ಕಡಾಯಿ. ಮತ್ತು ಇದರಲ್ಲಿ ರಫ್ ಫಿನಿಶಿಂಗ್ ಆದರೆ ರಫ್ ಫಿನಿಶಿಂಗು ಇದೆ ನಮ್ಮ ಹತ್ರ ಆ ಶಾಲೋ ಕಡಾಯಲ್ಲೇ. ಇದು 400 ರುಪೀಸ್. ಇದು 8 ಇಂಚಸ್. ಸೊ ಆ 7.5 ಇಂಚಸ್ ಫಸ್ಟ್ ನೋಡಿದ್ದು ಬಂದು 380. ಇದು ವಿತ್ ಸೀಸನಿಂಗ್ ಮಿಷಿನ್ ಮೇಡು. ಇದು ಮಿಷಿನ್ ಮೇಡೆ, ಇಂಡಕ್ಷನಲ್ಲಿ ಯೂಸ್ ಮಾಡ್ಬೋದು. ಇದು 400 ರುಪೀಸ್ ಆಗುತ್ತೆ 8 ಇಂಚಸ್ಸು. ಇದರಲ್ಲಿ 3 ಮಾಡೆಲ್ ಬರುತ್ತೆ. 8, 10 ಇಂಚಸ್. ಇದು 10 ಇಂಚಸ್ ಬಂದು 650 ರುಪೀಸ್ ಆಗುತ್ತೆ. ಮತ್ತು 12, ಇದು 12 ಇಂಚಸ್ ಕಡಾಯಿ ರಫ್ ಫಿನಿಶಿಂಗ್. ಇದು 880 ಇದ್ದಿದ್ದು, ಇವಾಗ ನಾವು 800 ರುಪೀಸ್ ಮಾಡಿದ್ದೀವಿ ಇದನ್ನು. ಸೊ ಇದೊಂದು. ಮತ್ತು ಅದೇ 12 ಇಂಚಲ್ಲಿ ಸ್ವಲ್ಪ ಲೈಟ್ ವೇಟ್ ಆಗಿ, ಕಸ್ಟಮರ್ಸ್ ಸ್ವಲ್ಪ ಲೈಟ್ ವೇಟ್ ಕೇಳ್ತಾಯಿದ್ರು. ಇದು ಲೈಟ್ ವೇಟ್ ಆಗಿರುತ್ತೆ. ಇದ್ರದ್ದು ರೇಟ್ ಬಂದು 730 ರುಪೀಸ್ ಆಗುತ್ತೆ. ನಮ್ಮ ಹತ್ರ ಪ್ರೈಸಸ್ ಮೆನ್ಷನ್ ಮಾಡಿರ್ತೀವಿ, ಕ್ಯಾಟ್ಲಾಗಲ್ಲೂ ಇರುತ್ತೆ. ನೀವು ಸೆಲೆಕ್ಟ್ ಮಾಡ್ಬೋದು ಯಾವುದಾದ್ರು ಪ್ರಾಡಕ್ಟ್. ಇವಾಗ ನೀವು ಆನ್ಲೈನಲ್ಲಿ ನೋಡ್ತೀವಿ, ಸೆಲೆಕ್ಟ್ ಮಾಡಿ, ಇಲ್ಲ ವೀಡಿಯೋದ ಸ್ಕ್ರೀನ್ಶಾಟ್ ಕಳಿಸಿದ್ರು ನಾವು ಪ್ರಾಡಕ್ಟ್ ನಿಮಗೆ ಅಂಗಡಿಯಲ್ಲಿ ಬಂದು ನಾವು ಕೊಡ್ತೀವಿ. ಯಾಕೆ ಒಂದೊಂದು ಕಡೆ ಇರುತ್ತಲ್ವ, ಸೊ ಕನ್ಫ್ಯೂಸ್ ಆಗುತ್ತೆ ಅಂತ. ಸೊ
ಸೊ ಇವಾಗ ಇದರಲ್ಲೂ ಹೊಸದಾಗಿ ಇವಾಗ ಇದು ಮಾಡಿರೋದು ಡೀಪ್ ಫ್ಲಾಟ್ ಕಡಾಯಿ. ಇದು ಆ್ಯಕ್ಚುಲಿ ಹಳೆಯದೇ. ಇವಾಗ ಇದರಲ್ಲಿ ಇನ್ನೊಂದು ಮಾಡೆಲ್ ಒಂದು 9 ಇಂಚಸ್ ಇರಲಿಲ್ಲ, ಇವಾಗ 9 ಇಂಚಸ್ ಒಂದು ಆ್ಯಡ್ ಮಾಡಿದ್ದೀವಿ. ಇದು ಬಂದು 8 ಇಂಚಸ್ 490 ರುಪೀಸ್ದು. ಇದು ನಾನು ಹೇಳಿದ್ದು ಹೊಸದಾಗಿ ಲಾಂಚ್ ಮಾಡಿದ್ದಂತ. ಇದು 9 ಇಂಚಸ್. ಸೊ ಇದು 8 ಇಂಚಸ್, ಇದು 9 ಇಂಚಸ್. ಇದು ಬಂದು 590 ಆಗುತ್ತೆ. ಇದರಲ್ಲಿ 3 ಸೈಜ್ ಇದೆ, 8 ಇಂಚಸ್, 9 ಇಂಚಸ್, 590 ಇದು. ಮತ್ತು ಇದರಲ್ಲಿ 10 ಇಂಚಸ್ ಇದೆ, 10 ಇಂಚಸ್. ಆ್ಯಕ್ಚುಲಿ ಇದು ಎಕ್ಸಾಕ್ಟ್ 10 ಇಂಚಸ್ ಬರೋಲ್ಲ, 9.75 ಇಂಚಸ್ ಬರುತ್ತೆ. ಇದು ಬಂದು 690 ರುಪೀಸ್ ಆಗುತ್ತೆ. ಮತ್ತು ಇದೆಲ್ಲ ರಫ್ ಫಿನಿಶಿಂಗ್ ಇದೆ. ಇದರಲ್ಲಿ ಸ್ಮೂತ್ ಬೇಕಂದರೆ ಸ್ಮೂತು ಇದೆ ನಮ್ಮ ಹತ್ರ. ನೋಡಿ, ಫಾಸ್ಟ್ ಮೂವಿಂಗ್ ಪ್ರಾಡಕ್ಟ್ ಇದು, ತುಂಬ ಕಸ್ಟಮರ್ಸು ಕೇಳ್ತಾ ಇರೋದು. ಡೀಪ್ ಆಗಿದೆ, ಇಂಡಕ್ಷನಲ್ಲಿ ಯೂಸ್ ಮಾಡ್ಬೋದು, ಸ್ಮೂತ್ ಫಿನಿಶಿಂಗ್. ಇದು 900 ರುಪೀಸ್. ಮತ್ತು ನಾನು ಆವಾಗ ಹೇಳಿದ ಥರ ಇವಾಗ ಇದು ಇಷ್ಟು ವೆರೈಟಿ ಕಡಾಯ್ಸ್ ಇದೆ. ಕಡಾಯ್ಸಲ್ಲಿ ಬಂದು ರಫ್ ಆ್ಯಂಡ್ ಸ್ಮೂತು ಬರುತ್ತೆ. ಇದು ಸ್ಮೂತ್, ರಫ್ ಸ್ವಲ್ಪ ಕಡಿಮೆ ಇರುತ್ತೆ, ಸ್ಮೂತ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಹ್ಯಾಂಡ್ಮೇಡ್ ಇನ್ನೂ ಕಡಿಮೆ ಬೀಳುತ್ತೆ. ಮತ್ತು ಸ್ಕಿಲೆಟ್ಸಲ್ಲಿ ನೋಡಿದರೆ, ಸ್ಕಿಲೆಟ್ಸಲ್ಲೂ ಇವಾಗ ನಾವು ಕೆಲವೊಂದು ಪ್ರಾಡಕ್ಟ್ಸ್ ಆ್ಯಡ್ ಮಾಡಿದ್ದೀವಿ. ಇದು ಒಗ್ಗರಣೆ ಮಾಡೋ ಪ್ಯಾನ್. ಇದು ಲಾಸ್ಟ್ ಟೈಮ್ ನೋಡಿರ್ತೀರ, 200 ರುಪೀಸ್ ಇದು ನಮ್ಮ ಹತ್ರ. ಮತ್ತು ಇದು 6 ಇಂಚಸ್ ಸ್ಕಿಲೆಟ್ ವಿತೌಟ್ ಸೀಸ್ನಿಂಗ್, 220 ರುಪೀಸ್ ಇದು. ಇವಾಗ ಅದೇ ಇದರಲ್ಲಿ ವಿತ್ ಸೀಸ್ನಿಂಗ್ ಬೇಕಂದರೆ ವಿತ್ ಸೀಸ್ನಿಂಗ್ ಇದೆ. ಇದು 280 ಇದು, ಇವಾಗ ನಾವು 260 ಮಾಡಿದ್ದೀವಿ. ಇನ್ನೂ ಕಡಿಮೆ ಮಾಡಿದ್ದೀವಿ. ಸೊ ತುಂಬ ಡಿಫ್ರೆನ್ಸ್ ಇಲ್ಲ, ಬಟ್ ಸ್ಟಿಲ್ ಕಡಿಮೆ ಮಾಡಿದ್ವಿ. ಯಾಕೆಂದರೆ ಅದು ಹೋಲ್ಸೇಲ್ ಪ್ರೈಸ್ ಅಲ್ಲ, ಅದರಿಂದ ಸ್ವಲ್ಪ ಇದು ಮಾಡಿದ್ವಿ. 260 ಮಾಡಿದ್ದೀವಿ. ಮತ್ತು ಇದು 300 ರುಪೀಸು. ಇವಾಗ ಇದರಲ್ಲಿ ಒಂದು ಹೊಸದಾಗಿ ಒಂದು ಪ್ರಾಡಕ್ಟ್ ಇದೆ, ಇದು 380 ಆಗುತ್ತೆ. ಏನು ಡಿಫ್ರೆನ್ಸ್ ಏನಿಲ್ಲ, ಸ್ವಲ್ಪ ವೆಯ್ಟ್ ಜಾಸ್ತಿ ಕೊಟ್ಟಿರ್ತೀವಿ. ಸೊ 300 ಆ್ಯಂಡ್ 380, ಬಟ್ ತುಂಬ ಡಿಫ್ರೆನ್ಸ್ ಇದೆ. ಇದಕ್ಕೊಂದು ಹೋಲ್ಸ್ ಇರಲ್ಲ, ಹ್ಯಾಂಗ್ ಮಾಡೋಕ್ಕೆ ಇದಕ್ಕೊಂದು ಹೋಲ್ಸ್ ಕೊಟ್ಟಿರ್ತಾರೆ, ಸ್ವಲ್ಪ ವೆಯ್ಟ್ ಜಾಸ್ತಿ ಇರುತ್ತೆ ಅಷ್ಟೇ ಡಿಫ್ರೆನ್ಸ್. ಬಟ್ ಪರ್ಫಾರ್ಮೆನ್ಸ್ ವೈಸ್ ಏನು ಡಿಫ್ರೆನ್ಸ್ ಏನಿರಲ್ಲ. ಮತ್ತು ಆ್ಯಕ್ಚುಲ್ ಹ್ಯಾಂಡ್ಮೇಡ್ ಅಂದರೆ ಇದೆ, ಪ್ರಾಪರ್ ಹ್ಯಾಂಡ್ಮೇಡ್ ಸ್ಕಿಲೆಟ್. ಸೊ ಹ್ಯಾಂಡ್ಮೇಡಲ್ಲಿ ಪ್ರಾಬ್ಲಮ್ ಏನಂದರೆ ಅನ್ಈವನ್ ಆಗಿರುತ್ತೆ ಸರ್ಫೇಸಸ್ಸು, ಬ್ಲೋ ಹೋಲ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕೆಂದರೆ ಹ್ಯಾಂಡ್ಮೇಡ್ಸ್ ಅಲ್ವಾ. ಮತ್ತು ಫಿನಿಶಿಂಗ್ ಕಂಪ್ರೆಸ್ ಆಗಿರಲ್ಲ. ಅದರಿಂದ ಹ್ಯಾಂಡ್ಮೇಡ್ ಪ್ರಾಡಕ್ಟ್ಸ್ ನಾವು ಇಂಡಕ್ಷನ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಅಂತ. ಇಂಡಕ್ಷನ್ ಯೂಸ್ ಮಾಡ್ಬೋದು, ಬಟ್ ನಾವು ರೆಕಮೆಂಡ್ ಮಾಡಲ್ಲ, ಇಂಡಕ್ಷನ್ ಯೂಸ್ ಮಾಡೋಕ್ಕೆ ಹೋಗ್ಬಿಡಿ ಅಂತಲೇ ಹೇಳ್ತೀವಿ. ಗ್ಯಾಸಲ್ಲಿ, ಸೌದೆ ಹೊಲೆಲ್ಲ ಯೂಸ್ ಮಾಡ್ಬೋದು. ಇದು 450 10 ಇಂಚಸ್. ಸೊ ಕಸ್ಟಮರ್ಸ್ ಇವಾಗ 450 ಇದೆ. ಮಿಷಿನ್ ಮೇಡಲ್ಲೇ ವಿತೌಟ್ ಸೀಸ್ನಿಂಗ್ ಕೇಳಿದರು. ಸೊ ಇದರಲ್ಲಿ ಮಿಷಿನ್ ಮೇಡಲ್ಲಿ 10 ಇಂಚಸ್, 10 ಅಲ್ಲ 9.5 ಇಂಚಸಲ್ಲಿ ಹಳೆ ಪ್ರಾಡಕ್ಟ್ ಇದು, ನಮ್ಮ ಮುಂಚೆ ಇದ್ದಿದ್ದು. ಇದು 570 ನಮ್ಮ ಹತ್ರ. ಇವಾಗ ಇದನ್ನು ಸ್ವಲ್ಪ ವಿತೌಟ್ ಸೀಸನಿಂಗಲ್ಲಿ ಕೊಡ್ತಾಯಿದ್ದೀವಿ, 500 ಕೊಡ್ತಾಯಿದ್ವಿ. ಸೊ ಹ್ಯಾಂಡ್ಮೇಡ್ ಇದು ಮಾಡಿಲ್ಲ ಅಂದರೆ ಮಿಷಿನ್ ಮೇಡಲ್ಲಿ ವಿತೌಟ್ ಸೀಸನಿಂಗ್ ಇದು ಮಾಡ್ಬೋದು. ಸೊ ಮಿಷಿನ್ ಮೇಡ್ ವಿತೌಟ್ ಸೀಸನಿಂಗು ನಿಮ್ಗೆ ಸೀಸನಿಂಗ್ ಸ್ವಲ್ಪ ಈಸಿನೇ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಹೀಟ್ ಮಾಡಿ, ಒಂದು ಈರುಳ್ಳಿ ಫ್ರೈ ಮಾಡಿ, ಒಂದೆರಡು ಸಲ ಮಾಡಿ ಇದು ಮಾಡ್ಬೋದು. ಹ್ಯಾಂಡ್ಮೇಡ್ ಆದರೆ ಗಂಜಿ ನೀರಲ್ಲಿ ಡಿಪ್ ಮಾಡೋಕ್ಕೆ ಹೇಳ್ತೀವಿ. ಮಿಷಿನ್ ಮೇಡಲ್ಲಿ ಆ ಒಂದು ಪ್ರಾಬ್ಲಮ್ ಇರೋಲ್ಲ. ಮತ್ತು ಇದರಲ್ಲಿ ಪ್ರೈಸಸ್ ನೋಡೋಕ್ಕೆ ಹೋದರೆ ಇದರಲ್ಲಿ 8 ಇಂಚಸ್ ಬರ್ತಾಯಿತ್ತು. ಇವಾಗ ಸದ್ಯಕ್ಕೆ 8 ಇಂಚಸಲ್ಲಿ ಸ್ಮೂತ್ ಫಿನಿಶಿಂಗಲ್ಲಿ ಮಾತ್ರ ಇದೆ, ರಫ್ ಫಿನಿಶಿಂಗಲ್ಲಿಲ್ಲ. 9 ಇಂಚಸ್ ಇದು. 9 ಇಂಚಸ್ ಬಂದು ಮುಂಚೆ 540 ಇದ್ದಿದ್ದು, ಇವಾಗ 480 ಮಾಡಿದ್ದೀವಿ. 9 ಇಂಚಸ್ ಸ್ಕಿಲೆಟ್. ಮತ್ತು ಆವಾಗ ನೋಡಿದ ಥರ ವಿತೌಟ್ ಸೀಸನಿಂಗ್ ಸ್ಕಿಲೆಟ್ ಇದು 9.5 ಇಂಚಸ್. ಇದು ಬಂದು 550 ಆಗುತ್ತೆ. 8 ಇಂಚಸ್ ಸ್ಮೂತ್ ಫಿನಿಶಿಂಗ್ ಸ್ಕಿಲೆಟ್, ಸ್ಮೂತ್ ಬಂದು 520 ಆಗುತ್ತೆ ಇದು. ಮತ್ತು 9.5 ಇಂಚಸ್ ಅಗೇನ್ ನಿಮಗೆ ಇದು ಬಂದು 570 ಆಗುತ್ತೆ. ಆವಾಗ ವಿತೌಟ್ ಸೀಸನಿಂಗ್ 500, ವಿತ್ ಸೀಸನಿಂಗ್ 570. ಮತ್ತು 10 ಇಂಚಸ್ ರಫ್ ಫಿನಿಶಿಂಗಲ್ಲೇ 10 ಇಂಚಸ್ ಸ್ಕಿಲೆಟ್ 590 ರುಪೀಸ್ ಇದು. ಇದರಲ್ಲಿ ವಿತೌಟ್ ಸೀಸನಿಂಗ್ ಬಂದು 550 ಆಗುತ್ತೆ ಆ 10 ಇಂಚಸಲ್ಲಿ. ಮತ್ತು ಇವಾಗ ಇದರಲ್ಲೋದೆಲ್ಲ ಸ್ಮೂತ್ ಫಿನಿಶಿಂಗ್. ಇವಾಗ ಇದು ಸ್ಮೂತ್ ಫಿನಿಶಿಂಗ್ 9 ಇಂಚಸ್ 700. ಸೊ ಇದೆಲ್ಲೂ ಅಷ್ಟೊಂದು ಚೇಂಜಸ್ ಇರಲ್ಲ. 9 ಇಂಚಸ್ 700, 10 ಇಂಚಸ್ ಬಂದು 750 ಇದು. ಮತ್ತು 10.25 ಇದು. 10.25 ಇಂಚಸ್ ಬಂದು 810. ಸೊ ಸ್ಕಿಲೆಟಲ್ಲಿ ಇದು ಸ್ಮೂತಲ್ಲಿದೆ ಮ್ಯಾಕ್ಸಿಮಮ್ ದೊಡ್ಡದಿರೋದು. ಮತ್ತು ರಫ್ ಫಿನಿಶಿಂಗ್ ಸ್ಕಿಲೆಟ್ 11.5 ಇಂಚಸ್ ಬರುತ್ತೆ. 11.5 ಇಂಚಸ್ 830. ಮತ್ತು ಅದೇ ಇದರಲ್ಲಿ ನಿಮಗೆ ಡಬಲ್ ಹ್ಯಾಂಡಲ್ ಬೇಕು ಸ್ಕಿಲೆಟಲ್ಲಿ, ಡಬಲ್ ಹ್ಯಾಂಡಲಲ್ಲಿದೆ. ಅವಾಗ ನೋಡಿ ಥರ ಹ್ಯಾಂಡ್ಮೇಡ್ ಸ್ಕಿಲೆಟ್ ಇದು 450 ರುಪೀಸ್ ಆಗುತ್ತೆ ಇದು ಹ್ಯಾಂಡ್ಮೇಡ್. ಮತ್ತು ಇದೇ ಇದರಲ್ಲಿ ಮಿಷಿನ್ ಮೇಡ್ ಆದರೆ ಮಿಷಿನ್ ಮೇಡ್ ಇದೆ. ಮಿಷಿನ್ ಮೇಡ್ ಬಂದು 550 10 ಇಂಚಸ್ ಸ್ಕಿಲೆಟಿಗೆ. ಇದರಲ್ಲಿ ವಿತೌಟ್ ಸೀಸನಿಂಗ್ ಆದರೆ 500 ರುಪೀಸು ಇದೆ. ಸೊ ವಿತ್ ಸೀಸನಿಂಗ್ ವಿತೌಟ್ ಸೀಸನಿಂಗ್ ಮಾಡಿಟ್ಟಿದ್ದೀವಿ. ಸೊ ಒಂದು 50 ರುಪೀಸ್ ವೇರಿಯೇಷನ್ ಬರುತ್ತೆ, ಬಟ್ ಮೋಸ್ಟ್ಲಿ ಸೀಸನಿಂಗೇ ಇರೋದು ಅಂಗಡಿಯಲ್ಲಿ. ಮತ್ತು ಸ್ಕಿಲೆಟಲ್ಲಿ ಸ್ಮೂತ್ ಫಿನಿಶಿಂಗ್ ಬೇಕಂದರೆ ಸ್ಮೂತ್ ಫಿನಿಶಿಂಗ್ ಇದೆ. ಇದು 8.5 ಇಂಚಸ್ ಡಬಲ್ ಹ್ಯಾಂಡಲ್ ಸ್ಕಿಲೆಟ್. ಇದು ಬಂದು 660 ಆಗುತ್ತೆ. ಇದು 10 ಇಂಚಸ್ ಬಂದು 730 ಆಗುತ್ತೆ ಇದು. ಮತ್ತು 10.5 ಇಂಚಸ್ ಇದು ಬಂದು 820 ಆಗುತ್ತೆ. ಇದು 11.5 ಇಂಚಸ್ ಇದೆ. 11.5 ಇಂಚಸ್ ಬಂದು 930 ಆಗುತ್ತೆ. ಸ್ಕಿಲೆಟಲ್ಲಿ 11.5 ಇಂಚಸ್ ಮ್ಯಾಕ್ಸಿಮಮ್, 930 ಮ್ಯಾಕ್ಸಿಮಮ್ ಪ್ರೈಸ್ ಇರೋದು.
ಕಡಾಯಲ್ಲಿ ಒಂದು ಹೊಸ ಮಾಡೆಲ್ ಒಂದು ಲಾಂಚ್ ಮಾಡಿದ್ದೀವಿ ಒಂದು ಇವಾಗ. ಈ ಒಂದು ಮಾಡೆಲ್ ಕಡಾಯಿ ನೀವು ನೋಡಿದರೆ ಚೆನ್ನಾಗಿರುತ್ತೆ, ಫಿನಿಶಿಂಗ್ ರಫ್ ಫಿನಿಶಿಂಗಲ್ಲೇ ಈ ಒಂದು ಪ್ಯಾಟರ್ನಲ್ಲಿ ಕೊಟ್ಟಿರ್ತೀವಿ. ಸೊ ಹ್ಯಾಂಡಲ್ಸು ರೈಸ್ ಆಗಿರುತ್ತೆ, ಪ್ರೀಮಿಯಂ ಲುಕ್ ಇದೆ. 650ಗೆ ಕೊಡ್ತಾ ಇರೋದು 10 ಇಂಚಸ್. ಸೊ ತುಂಬ ಕಡಿಮೆ ಇಟ್ಟಿದ್ದೀವಿ ಇದು. ಸೊ 650ನೇ ಇರೋದು. ನೀವು ಹೋಲ್ಸೇಲ್ ಪ್ರೈಸ್ ನೋಡ್ಬೋದು, ಮಾಡಲ್ಸ್ ತುಂಬ ಕಡೆ ನೋಡ್ಬೋದು, ಬ್ರ್ಯಾಂಡ್ಸಲ್ಲಿ ಸೇಲ್ ಮಾಡ್ತಾರೆ. ನಮ್ಮದು ಡೈರೆಕ್ಟ್ ಸಪ್ಲೈ ಆಗಿರೋದ್ರಿಂದ ನಿಮಗೆ ಆ ಪ್ರೈಸ್ ಡೈರೆಕ್ಟಾಗಿ ಇದು ಮಾಡ್ತಾಯಿದ್ದು ಅಷ್ಟೇ. ಸೊ ತುಂಬ ಕಡಿಮೆ ಇರುತ್ತೆ. ಸೊ 650ಗೆ ಈ ಒಂದು ಸೈಜ್ ಕಡಾಯಿ ವಿತ್ ಮಿಷಿನ್ ಮೇಡ್ ಸೀಸನ್ 1, ವಿತೌಟ್ ಸೀಸನಿಂಗ್ ಅಲ್ಲ, ಸೀಸನ್ 1 ಸೀಸನ್. ಮತ್ತು ಲಾಂಗ್ ಹ್ಯಾಂಡಲ್ ತವಾದಲ್ಲೂ ನಮ್ಮ ಹತ್ರ ವೆರೈಟೀಸ್ ಇದೆ. ಲಾಂಗ್ ಹ್ಯಾಂಡಲಲ್ಲಿ ಬಂದು ನಮ್ಮ ಹತ್ರ ಹ್ಯಾಂಡ್ಮೇಡ್ ಲಾಂಗ್ ಹ್ಯಾಂಡಲ್ ತವ. ಆವಾಗ ನೀವು ನೋಡಿದ್ದು ಸಿಂಗಲ್ ಹ್ಯಾಂಡಲ್, ಡಬಲ್ ಹ್ಯಾಂಡಲ್ ತವ. ಇದು ಹ್ಯಾಂಡ್ಮೇಡ್ 350 ರುಪೀಸ್ ಸರ್. ಇದರ ವೆಯ್ಟ್ ನೋಡೋಕೆ ಸಿಕ್ಕಾಪಟ್ಟೆ ವೆಯ್ಟ್ ಇರುತ್ತೆ, 10 ಇಂಚಸ್. ಮತ್ತು ಇದೇ ಇದರಲ್ಲಿ ವಿತ್ ಸೀಸನಿಂಗ್ ಬೇಕಂದರೆ ವಿತ್ ಸೀಸನಿಂಗ್ ಇದೆ. ಇವಾಗ ಇದು ನೋಡ್ಬೋದು ನೀವು, ಇದು ವಿತೌಟ್ ಸೀಸನಿಂಗ್ ಹ್ಯಾಂಡ್ಮೇಡ್ ಒನ್, ಆ್ಯಕ್ಚುಲ್ ಹ್ಯಾಂಡ್ಮೇಡ್. ಇದು ಮಿಷಿನ್ ಮೇಡ್ ವಿತ್ ಸೀಸನಿಂಗ್. ಸೊ ಡಿಫ್ರೆನ್ಸ್ ನೋಡುವಾಗಲೇ ಗೊತ್ತಾಗುತ್ತೆ ನಿಮಗೆ. ಸೊ ಇದು ಬಂದು 500 ರುಪೀಸೇ. ಆ್ಯಕ್ಚುಲಿ ಮುಂಚೆ ಹಳೆ ವಿಡಿಯೋಲಿ 550 ಅಂತ ಹೇಳಿದ್ವಿ, ಇವಾಗ 500 ರುಪೀಸ್ ಹಾಕಿದ್ವಿ. ಮತ್ತು ನಿಮ್ಗೆ ಅದೆಲ್ಲ ಸ್ಮೂತ್ ಬೇಕಂದ್ರೆ ಸ್ಮೂತು ಇದೆ, 10 ಇಂಚಸ್ ಲಾಂಗ್ ಹ್ಯಾಂಡಲ್ ತವ. ಸೊ ಹ್ಯಾಂಡಲ್ ಇದು ನೀವು ತುಂಬ ಬ್ರ್ಯಾಂಡ್ಸಲ್ಲಿ ನೋಡಿರ್ತೀರ ಈ ಪ್ರಾಡಕ್ಟ್ನ. ನಮ್ಮ ಹತ್ರ 600 ರುಪೀಸೇ. ಆನ್ಲೈನಲ್ಲಿ 1000 ಪ್ರೈಸ್ ಮೇಲೆ ಹೋಗ್ತಾ ಇದೆ ಇದು. ಸೊ 600 ರುಪೀಸ್ ಇದ್ರದ್ದು. ಮತ್ತು ಇದು 11.5 ಇಂಚಸ್ ತವ. ಇದು 720. ಇದರಲ್ಲಿ ಇನ್ನೊಂದು ಮಾಡೆಲ್ ಬರ್ತಾಯಿತ್ತು, ಇವಾಗ ಸದ್ಯಕ್ಕಿಲ್ಲ. ಸ್ವಲ್ಪ ಬಾರ್ಡರ್ ರೇಸ್ ಆಗಿರೋದು 750ಗೆ ಬರುತ್ತೆ. ಅದು ಇನ್ನೂ ಹೆವಿ ಇರುತ್ತೆ. ಇದು ಮೀಡಿಯಮ್ ವೆಯ್ಟ್ ತವ. ಇದು ದೋಸೆಗೆ ಯಾವಾಗಲೂ ಹೆವಿ ಇರೋದು ರೆಕಮೆಂಡ್ ಮಾಡ್ತೀವಿ ಸರ್, ನಾವು ರೆಕಮೆಂಡ್ ಮಾಡ್ತೀವಿ. ಸೊ ಇದು ಶಾಲೋ ತವ. ಸೊ ನಿಮಗೆ ನೀರು ದೋಸೆನೂ ಮಾಡೋಕ್ಕೆ ಯೂಸ್ ಮಾಡ್ಬೋದು, ಲೈಕ್ ಆಮ್ಲೆಟ್ಸು ಇದೆಲ್ಲ ಮಾಡೋಕ್ಕಾದ್ರೂ ಯೂಸ್ ಮಾಡ್ಬೋದು. ಸೊ ಇದು ಬಂದು 600 ರುಪೀಸ್. ಇದು ಸ್ಲೈಟ್ ಕವ್ ಇರುತ್ತೆ. ಇವಾಗ ಇದರಲ್ಲಿ ಇನ್ನೊಂದಿದೆ, ಸ್ವಲ್ಪ ಸ್ಟ್ರೈಟ್ ಬಾರ್ಡರ್ ಆಗಿರುತ್ತೆ. ಬಾರ್ಡರ್ ನೋಡೋಕ್ಕೋದ್ರೆ, ಡಿಫ್ರೆನ್ಸ್ ನೋಡೋಕ್ಕೋದ್ರೆ ಗೊತ್ತಾಗುತ್ತೆ. ಇದು 600 ರುಪೀಸ್. ಇದು 600. ಮತ್ತು ನಿಮಗೆ ಈ ಥರ ಆಮ್ಲೆಟ್ ಪ್ಯಾನ್ ಸಪ್ರೇಟಾಗಿ ಬೇಕಂದರೆ ಆಮ್ಲೆಟ್ ಪ್ಯಾನ್ ಇದೆ. ಇದು 430 ಆಗುತ್ತೆ, ಸ್ಮೂತ್ ಫಿನಿಶಿಂಗ್ ಇದು. ಮತ್ತು ಸ್ವಲ್ಪ ಕವ್ ಇರಬೇಕು ತವ, ಸ್ಲೈಟ್ ಕವ್ ಇರಬೇಕಂದ್ರೆ ಲೈಟ್ ಕವ್ ಇರೋದು ಇದೆ. ನಿಮಗೆ ಕವ್ ಇರುತ್ತೆ ಇದು. ಇದು 600 ಆಗುತ್ತೆ ಇದೊಂದು. ಮತ್ತು ಗ್ರಿಲ್ ಪ್ಯಾನ್ಸ್ ಇದೆ. ನೀರು ದೋಸೆ ಹೆಂಚು ತೋರಿಸ್ಬಿಡ್ತೀನಿ ನೋಡಿ. ಇದು 3 ಸೈಜ್ ಇದೆ ಸರ್ ನೀರು ದೋಸೆ ಹೆಂಚಲ್ಲಿ ನಮ್ಮ ಹತ್ರ. ಇದು ಹ್ಯಾಂಡ್ಮೇಡ್ ವಿತೌಟ್ ಸೀಸನಿಂಗ್. ಸೊ ಇದು 10 ಇಂಚಸ್ ಆ್ಯಕ್ಚುಲಿ. 8, 9, 10 ಇಂಚಸ್ ಬರುತ್ತೆ ನಮ್ಮ ಹತ್ರ. 8 and 9 ಇಂಚಸ್ ಇವಾಗ ಸದ್ಯಕ್ಕೆ ಸ್ಟಾಕ್ ಇಲ್ಲ. 8 ಇಂಚಸ್ 250 ಆಗುತ್ತೆ, 9 ಇಂಚಸ್ 280, 10 ಇಂಚಸ್ 330. ಇದು ಸೀಸನಿಂಗ್ ಮಾಡಬೇಕಾಗುತ್ತೆ, ಬಟ್ 10 ಇಂಚಸ್ 330 ಆಗುತ್ತೆ. ಇದರಲ್ಲಿ ನಿಮಗೆ ಸ್ಮೂತ್ ಫಿನಿಶಿಂಗ್ ವಿತ್ ಸೀಸನಿಂಗ್ ಬೇಕಂದರೆ ಅದು ಇದೆ. ಇದು ಬಂದು ನಿಮಗೆ 8.75 ಇಂಚಸ್ ಬರುತ್ತೆ. ಇದು 450 ಆಗುತ್ತೆ. ಇದು ಸ್ಮೂತ್ ಫಿನಿಶಿಂಗ್ ಬಂದು 500 ರುಪೀಸ್ ಆಗುತ್ತೆ ಇದರಲ್ಲಿ. ಸೊ 2 ಸೈಜ್ ಬರುತ್ತೆ ಇದರಲ್ಲಿ, 450 and 500. ತುಂಬ ವೇರಿಯೇಷನ್ ಇರಲ್ಲ, ಬರೀ 50 ರುಪೀಸ್ ವೇರಿಯೇಷನ್. ಇದರಲ್ಲಿ ನಿಮಗೆ ಈ ಮುಲ್ಬಾಗಿಲು ದೋಸೆ, ಅದೇ ಆ ನಾರ್ಮಲ್ ದೋಸೆ ಎಲ್ಲ ಮಾಡ್ಬೋದು ನಿಮಗೆ, ಚಿಕ್ಕದಾಗಿರುತ್ತೆ. ಮತ್ತು ಗ್ರಿಲ್ ಪ್ಯಾನಲ್ಲಿ ನೋಡೋಕ್ಕೋದ್ರೆ ಇವಾಗೊಂದು ಗ್ರಿಲ್ ಪ್ಯಾನಲ್ಲಿ ಹೊಸದಾಗಿ ಲಾಂಚ್ ಮಾಡಿದ್ವಿ. ಗ್ರಿಲ್ ಪ್ಯಾನಲ್ಲಿ ಬಂದು ಇವಾಗ ಸ್ಟಾರ್ಟಿಂಗ್ 550 ಲಾಂಚ್ ಮಾಡಿದ್ವಿ, 10 ಇಂಚಸ್ 550ಇಂದಾನೆ. ಸೊ 10 ಇಂಚಸ್ ಗ್ರಿಲ್ ಪ್ಯಾನ್. ಸೊ 550 ಇರೋದು ಇದೊಂದು. ಮತ್ತು 620 ಇದು ಗ್ರಿಲ್ ಪ್ಯಾನ್ ನಮ್ಮ ಹತ್ರ. ಇವಾಗ 580 ಮಾಡಿದ್ದೀವಿ, 580. ಸೊ ಸೀಸನಿಂಗ್ ಆಗಿರೋದು ಎಲ್ಲ, ವಿತ್ ಸೀಸನಿಂಗ್ ಇದು. ಮತ್ತು ಲಾಂಗ್ ಆ್ಯಂಡ್ ಡಬಲ್ ಹ್ಯಾಂಡಲ್ ಗ್ರಿಲ್ ಪ್ಯಾನ್, ತಿನ್ ಸ್ಟ್ರೈಪ್ಸ್, 10 ಇಂಚಸ್ ಬರುತ್ತೆ. ಇದು ಸ್ಟ್ರೈಪ್ಸ್ ತಿನ್ನಾಗಿರುತ್ತೆ. ಇದು 700 ರುಪೀಸ್ ಇದು. ಮತ್ತು 2-in-1 ಗ್ರಿಲ್ ಪ್ಯಾನ್. ಸೊ 2 ಕಡೆ ಯೂಸ್ ಮಾಡೋ ಥರ. ಬಟ್ ಪ್ರಾಕ್ಟಿಕಲಿ ನೀವು ಈ ಕಡೆ ಬಂದು ನಿಮಗೆ ಚಪಾತಿ ಆ ಥರ ಮಾಡ್ಬೋದು, ಈ ಕಡೆ ಬೇಕೆಂದರೆ ಇದು ಮಾಡಿ ಯಾವುದು ಲೈಕ್ ಫ್ರೈಸ್ ಏನಾದ್ರು ಮಾಡ್ಬೋದು. ಒಂದು ಬರ್ನರ್ ಮೇಲೆ ಇಡುವಾಗ ಸೀಸನಿಂಗ್ ಹೋಗ್ತಾ ಇರುತ್ತೆ. ಸೊ ಆ ಒಂದು ಇದಿರುತ್ತೆ ಕನ್ಸೆಂಟ್, ಬಟ್ ಯೂಸ್ ಮಾಡ್ಬೋದು. ಸ್ವಲ್ಪ ಸೀಸನಿಂಗ್ ಮಾಡಿ ಇದು ಮಾಡಬೇಕಾಗುತ್ತೆ. ಸೊ 2-in-1 ಇದು 740 ರುಪೀಸ್ ಆಗುತ್ತೆ ಇದಕ್ಕೆ. ಮತ್ತು ಅದೇ ಲಾಂಗ್ ಹ್ಯಾಂಡಲಲ್ಲಿ ತಿನ್ ಸ್ಟ್ರೈಪ್ಸ್ ಇರೋದು, ಇದು 750 ರುಪೀಸ್ ಆಗುತ್ತೆ. 750 ತಿನ್ ಸ್ಟ್ರೈಪ್ಸ್ 10 ಇಂಚಸ್. ಮತ್ತು ನಿಮಗೆ ಡಬಲ್ ಹ್ಯಾಂಡಲ್ ಸ್ವಲ್ಪ ಫ್ಯಾಟ್ ಸ್ಟ್ರೈಪ್ಸ್. ನೀವು ಇದು ಲಾಸ್ಟ್ ವೀಡಿಯೋದಲ್ಲೆಲ್ಲ ಬಂದು ನಮ್ಮ ಹತ್ರ 850 ಅಂತ ಹಾಕಿದ್ದೀವಿ, ಇವಾಗ 800 ರುಪೀಸ್ ಹಾಕಿದ್ದೀವಿ. ಸೊ ಸಾರಿ 800 ರುಪೀಸ್ ಮಾಡಿದ್ದೀವಿ ಇವಾಗ. ಇದನ್ನ ಇದು ಹಳೆ ಪ್ರೈಸ್. ಇದು 800 ರುಪೀಸ್ ಹಾಕಿದ್ದೀವಿ. ಇದು ಫ್ಯಾಟ್ ಸ್ಟ್ರೈಪ್ಸ್ ಇರುತ್ತೆ. ನೀವು ಆವಾಗ ನೋಡಿದ್ದು ಬಂದು ತಿನ್ ಸ್ಟ್ರೈಪ್ಸ್ ಇರುತ್ತೆ ಇದು ಇವಾಗ ಫ್ಯಾಟ್ ಸ್ಟ್ರೈಪ್ಸ್. ಸೊ ಆ ಡಿಫ್ರೆನ್ಸ್. ಮತ್ತು ಅದೇ ಥರ ಲಾಂಗ್ ಹ್ಯಾಂಡಲ್ ಗ್ರಿಲ್ ಪ್ಯಾನ್ ಫ್ಯಾಟ್ ಸ್ಟ್ರೈಪ್ಸೇ. ಇದು 800 ರುಪೀಸ್ ಇದು. ಮತ್ತು ಇದು ಆಪಮ್ ಪ್ಯಾನ್
ಆಪಮ್ ಪ್ಯಾನಲ್ ಹ್ಯಾಂಡ್ಮೇಡ್ ಮುಂಚೆ 2 ಸೈಜ್ ಬರ್ತಾಯಿತ್ತು ನಮ್ಮ ಹತ್ರ. ಇವಾಗ ನಾರ್ಮಲಾಗಿ ಒಂದು ಸೈಜ್ ಬರ್ತಾಯಿದೆ. ಇದು ಬಂದು 280 ರುಪೀಸ್ ಆಗುತ್ತೆ. ಮತ್ತು ಈ ಒಂದು ಆಪಮ್ ಪ್ಯಾನ್ ಇದು ಬಂದು 480. ಇವಾಗ ಇನ್ನೊಂದು ಹೊಸ ಆಪಮ್ ಪ್ಯಾನ್ ಬಂದಿದೆ, ಇವಾಗ ಸ್ಟಾಕ್ ಇಲ್ಲ. ಅದು ವಿತ್ ಹ್ಯಾಂಡಲ್ ಬರುತ್ತೆ, ಬೇಕ್ಲೈಟ್ ಹ್ಯಾಂಡಲ್ ಬರುತ್ತೆ. 650 ರುಪೀಸ್ ಬರುತ್ತೆ. ಅದು ನಮ್ಮ ಕ್ಯಾಟ್ಲಾಗಲ್ಲಿ ಇರುತ್ತೆ, ಬಟ್ ಇವಾಗ ಸದ್ಯಕ್ಕೆ ಸ್ಟಾಕ್ ಖಾಲಿ ಆಗಿದೆ ಅದು. ಮತ್ತು ಇದು ಈ ಥರ ಊತಪ್ಪಂ ಪ್ಯಾನ್ಸ್ ಇದೆ ನಮ್ಮ ಹತ್ರ. ಸೊ ಈ ಊತಪ್ಪಂ ಪ್ಯಾನ್ ಎಲ್ಲ 560, 3 ಹೋಲ್ಸ್ ಊತಪ್ಪಂ ಪ್ಯಾನ್. ಮತ್ತು 620 ಇದನ್ನ 600 ಮಾಡಿದ್ದೀವಿ, 4 ಹೋಲ್ಸ್ ಊತಪ್ಪಂ ಪ್ಯಾನ್ ಇದು. ಮತ್ತು ಅದೇ ಥರ ಸ್ಕ್ವೇರ್ ಮಾಡೆಲ್ ಊತಪ್ಪಂ ಪ್ಯಾನ್ 730 ರುಪೀಸ್ ಇದು. ಅದೇ ಥರ ಪಡ್ಡುದು ನೋಡ್ಬೋದು, ಇಷ್ಟು ವೆರೈಟೀಸ್ ಇದೆ ಪಡ್ಡುವಲ್ಲಿ. ಪಡ್ಡುವಲ್ಲಿ ಬಂದು ನಮ್ಮ ಹತ್ರ 7 ಹೋಲ್ಸ್ ಇರೋದು ಇದು ಸ್ಟಾಕ್ ಇಲ್ಲ ಆ್ಯಕ್ಚುಲಿ. ಇವಾಗ ಇದು 9 ಹೋಲ್ಸು ಹ್ಯಾಂಡ್ಮೇಡ್, ಪ್ರಾಪರ್ ಹ್ಯಾಂಡ್ಮೇಡ್ 400 ರುಪೀಸ್ ಆಗುತ್ತೆ ಇದು. ಇದೇ ಇದರಲ್ಲಿ ನಿಮಗೆ 12 ಹೋಲ್ಸ್, ಇದು 12 ಹೋಲ್ಸ್, ಇದೆಲ್ಲ ಫ್ಲಾಟ್ ಬೇಸ್ ಸರ್, ಹ್ಯಾಂಡ್ಮೇಡ್ ಅಲ್ಲ, ಅದು ಫ್ಲಾಟ್ ಬೇಸೇ. ಇದು 500 ರುಪೀಸ್ ಆಗುತ್ತೆ. ಮತ್ತು ಇದು ಮಿಷಿನ್ ಮೇಡ್ ವಿತ್ ಸೀಸನಿಂಗ್ ಒನ್. ಇದೆಲ್ಲ ಒಂದು ಡಿಫ್ರೆನ್ಸ್ ಬರುತ್ತೆ, ವಿತ್ ರಿಂಗ್ ಆ್ಯಂಡ್ ವಿತೌಟ್ ರಿಂಗ್. ಸೊ ಇದು ವಿತೌಟ್ ರಿಂಗ್ ಅಂತ ಹೇಳ್ತೀವಿ, ವಿತ್ ರಿಂಗ್ ಅಂತ ಹೇಳ್ತೀವಿ. ಇದು ಒಂದೊಂದು ಟೈಮ್ ಗ್ಯಾಸಲ್ಲಿ ಇಡುವಾಗ ವಾಬಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಮೋಸ್ಟ್ಲಿ ಆನ್ಲೈನಲ್ಲಿ ತೊಗೊಂಡ್ರೆ ಮೋಸ್ಟ್ಲಿ ಇದೇ ಕಳಿಸ್ತಾರೆ ನಿಮಗೆ. ಸೊ ಇದು ವಿತ್ ರಿಂಗ್ ಇರೋದು. ಸೊ ಇದ್ರದ್ದು ಪ್ರೈಸೇಷನ್ ಇದು 420 ವಿತ್ ರಿಂಗ್, 450 ಇದು. ಇದು 380 ರುಪೀಸ್ ಆಗುತ್ತೆ. ಸೊ 40 ರುಪೀಸ್ ಇನ್ನೂ ಕಡಿಮೆನೇ. ಸೊ ಸೀಸನಿಂಗ್ ಆಗಿರೋದು. ಮತ್ತು ನಿಮಗೆ ಅದೇ ಇದರಲ್ಲಿ 7 ಹೋಲ್ಸಲ್ಲಿ ಫ್ಲಾಟ್ ಬೇಸ್ ಬೇಕಂದರೆ ಫ್ಲಾಟ್ ಬೇಸು ಇರೋದಿದೆ. ಇದು ಕಂಪ್ಲೀಟ್ ಫ್ಲಾಟ್. ಇದು ನಿಮಗೆ ಇದು ಯಾವುದು ಸೀಸನಿಂಗ್ ಆಗಿರೋದೆ 470 ರುಪೀಸ್ ಇದ್ರದ್ದು ಪ್ರೈಸ್. ಮತ್ತು ಅದೇ ಇದರಲ್ಲಿ ನಿಮಗೆ ಸ್ವಲ್ಪ ಅದು ಹೋಲ್ಸ್ ದೊಡ್ಡದಿರಬೇಕು, ಫ್ಲವರಿಂಗ್. ಇದು ನಾವು ಫ್ಲವರಿಂಗ್ ಅಂತ ಹೇಳ್ತೀವಿ. ಇದು ಮಾಡೆಲ್ ನೋಡೋಕ್ಕೋದ್ರೆ ಇದು ಬಂದು 480 ರುಪೀಸ್, 500 ರುಪೀಸ್ ಇದ್ದು ಇವಾಗ 480 ರುಪೀಸ್ ಇದು ಸೀಸನ್ ಒನ್. ಇದರಲ್ಲಿ ವಿತೌಟ್ ಸೀಸನಿಂಗು ಇದೆ. ವಿತೌಟ್ ಸೀಸನಿಂಗ್ ಬಂದು 450 ರುಪೀಸ್ ಆಗುತ್ತೆ, ಸಾರಿ 400 ರುಪೀಸ್ ಆಗುತ್ತೆ. ಅದು ತೋರಿಸಿ ನಿಮಗೆ. ಇವಾಗ ಇದು ಹೊಸದಾಗಿ ಬಂದಿದ್ದು ಮಾಡೆಲ್ ಸರ್, ಲಾಸ್ಟ್ ವೀಡಿಯೋದಲ್ಲಿ ಇರಲಿಲ್ಲ. ಇದು ತುಂಬ ಫಾಸ್ಟ್ ಮೂವಿಂಗ್ ಪ್ರಾಡಕ್ಟು, ಫಿನಿಶಿಂಗ್ ಹಂಗೆ ಇದೆ. ಆ್ಯಂಡ್ ಇದೆಲ್ಲ 520 ರುಪೀಸ್ 7 ಹೋಲ್ಸ್ ಇರೋದು. ಮತ್ತು ಇದು ಲಾಂಗ್ ಹ್ಯಾಂಡಲ್ ಪಡ್ಡುದು. ಇದು ಬಂದು ನಮ್ಮ ಹತ್ರ 600, ಸಾರಿ 580 ಏನೋ ಇದ್ದಿದ್ದು, ಇವಾಗ 550 ಮಾಡಿದ್ವಿ. ಸೊ 7 ಹೋಲ್ಸ್ ಇರೋದು. ಸ್ಕ್ವೇರಲ್ಲಿ ಅದೇ ಥರ ಇದೆ ಸರ್. ಆವಾಗ ತೋರಿಸಿದ್ನಲ್ಲ, ವಿತ್ ರಿಂಗ್ ವಿತೌಟ್ ರಿಂಗ್ ಮಿಷಿನ್ ಮೇಡೆ ಸೀಸನಿಂಗ್ ಆಗಿರೋದು ಸ್ಕ್ವೇರಲ್ಲಿ. ಇದು ಬಂದು 450, 480 ಇದ್ದಿದ್ದು 450 ಮಾಡಿದ್ದೀವಿ. ಇದು ಬಂದು 430 ರುಪೀಸ್ ಇದು. ಮತ್ತು 9ಅಲ್ಲಿ ಬಂದು ಫ್ಲವರಿಂಗ್ ಇರೋದು, ಆವಾಗ 7ಅಲ್ಲಿ ನೋಡಿದ್ರಲ್ಲ, ಇದು 9ಅಲ್ಲಿ. ಇದು 530 ರುಪೀಸ್ ಆಗುತ್ತೆ. 7 and 9 ಎರಡು ಡಿಫ್ರೆನ್ಸ್ ನೋಡಿ, ಎರಡು ಸೀಸನಿಂಗ್ ಆಗಿರೋದೆ. ಇದೆರಡಲ್ಲೂ ವಿತ್ ಸೀಸನಿಂಗ್ ಇದೆ, ವಿತೌಟ್ ಸೀಸನಿಂಗ್ ಇದೆ ಸರ್ ನಮಗೆ. ಮತ್ತು ಇದು 9 ಹೋಲ್ಸ್ ಇರೋದು 580 ಮಾಡಿದ್ದೀವಿ ಇದನ್ನು ಇವಾಗ, ಸ್ಕ್ವೇರ್ ವಿತ್ ಸೀಸನಿಂಗ್. ಮತ್ತು ಆವಾಗ ಒಂದು 7ಅಲ್ಲಿ ನೋಡಿದ್ರಲ್ಲ, ಅದೇ ಹೋಲ್ಸಲ್ಲಿ ಇದು 7 ಹೋಲ್ಸ್ ಇರೋದು, 9 ಹೋಲ್ಸ್ ಇರೋದು. 7 ಹೋಲ್ಸ್ ಬಂದು 520 ರುಪೀಸ್ ಆಗುತ್ತೆ. ಇದು ಬಂದು 620 ಆಗುತ್ತೆ. ಹೋಲ್ಸೇಲ್ ಸ್ವಲ್ಪ ದೊಡ್ಡದೇ ಇರೋದು, ಚಿಕ್ಕಿದಲ್ಲ ದೊಡ್ಡದೇ. ನಿಮಗೆ ಇದ್ರದ್ದು ಕಸ್ಟಮರ್ಸ್ ರಿವ್ಯೂನು ನಮ್ಮ ಹತ್ರ ಇದೆ. ಯಾಕೆಂದ್ರೆ ನಮಗೆ ಹೋಲ್ ಸೈಜು ಈವನ್ ಸ್ಪ್ರೆಡ್ ಆಗುತ್ತೆ ಅಂತ ನಮಗೊಂದು ಡೌಟ್ ಇತ್ತು. ತುಂಬ ಕಸ್ಟಮರ್ಸ್ ಹತ್ರ ರಿವ್ಯೂನು ಚೆನ್ನಾಗಿದೆ, ಈವನ್ ಡಿಸ್ಟ್ರಿಬ್ಯೂಷನು ಆಗ್ತಾಯಿದೆ. ಸೊ ರಿಂಗ್ ಇರೋದ್ರಿಂದ ನಿಮ್ಗೆ ಇಂಡಕ್ಷನಲ್ಲೂ ಯೂಸ್ ಮಾಡ್ಬೋದು, ವಾಬುಲು ಆಗಲ್ಲ. ಅದೇ ಥರ ಬಂದು ಈವನ್ ಡಿಸ್ಟ್ರಿಬ್ಯೂಷನ್ ಅಪ್ ಟು 9 ಹೋಲ್ಸಲ್ಲಿ. 12 ಹೋಲ್ಸಲ್ಲಿ ಈವನ್ ಡಿಸ್ಟ್ರಿಬ್ಯೂಷನ್ ಇದು ಮಾಡೋಕ್ಕೋಗಲ್ಲ, 9 ಹೋಲ್ಸಲ್ಲಿ ಈವನ್ ಡಿಸ್ಟ್ರಿಬ್ಯೂಷನ್ ಬರುತ್ತೆ. ಮತ್ತು ಅದೇ 9ಅಲ್ಲಿ ನಿಮಗೆ ಇಲ್ಲ ನನಗೆ ಫ್ಲಾಟೇ ಬೇಕಂದರೆ ಫ್ಲಾಟು ಇದೆ, ಫುಲ್ ಫ್ಲಾಟ್ ಇರೋದಿದೆ. ಹೌದು, ಇದು 670 ರುಪೀಸ್ ಆಗುತ್ತೆ. ಮತ್ತು ಸ್ವಲ್ಪ ಹೋಲ್ ಸೈಜ್ ದೊಡ್ಡದು, ಸ್ವಲ್ಪ ಸೈಜ್ ದೊಡ್ಡದಿದೆ ಇದು. ಇದು ಬಂದು 750 ಆಗುತ್ತೆ. ಸೈಜ್ ಬೇಕಂತ ನೋಡಿ, ಒಂದು ಎರಡು ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತು ಇದೇ ಇದರಲ್ಲಿ ನಿಮಗೆ 12 ಹೋಲ್ಸಲ್ಲಿ ಸ್ಟಾರ್ಟಿಂಗ್ ನಮ್ಮ ಹತ್ರ ಇರೋದು ಬಂದು 500 ಇದ್ದಿದ್ದು ಇವಾಗ 480 ಮಾಡಿದ್ದೀವಿ. 480 12 ಹೋಲ್ಸ್, ಸ್ಮಾಲ್ ಹೋಲ್ಸ್ ಇರೋದು. ಮತ್ತು 12 ಹೋಲ್ಸಲ್ಲಿ ನಮ್ಮ ಹತ್ರ ವಿತ್ ರಿಂಗ್ ಇರೋದಿದೆ. ಇದು ವಿತ್ ರಿಂಗ್ ಇರೋದು. ಇದು ಬಂದು 650 ಇದ್ದಿದ್ದು ಇವಾಗ 600 ರುಪೀಸ್ ಮಾಡಿದ್ವಿ. ಸೊ ವಿತ್ ರಿಂಗ್ ಇದೇ. ಇದರಲ್ಲಿ ವಿತೌಟ್ ರಿಂಗೂ ಇದೆ. ಇದು ವಿತೌಟ್ ರಿಂಗ್, ಇದು ವಿತ್ ರಿಂಗ್ ಆ್ಯಂಡ್ ವಿತೌಟ್ ರಿಂಗ್. ಇದು ಬಂದು 550. ಸೊ ನಿಮಗೆ ಸೈಜಲ್ಲಿ ಡಿಫ್ರೆನ್ಸ್ ನೋಡಬೇಕಂದ್ರೆ ಇದು ಗೊತ್ತಾಗುತ್ತೆ ನೋಡಿ. 480 ಇದು 650 ಇದು. ಸೊ ಇದು ಸ್ಮಾಲ್ ಹೋಲ್ಸ್, ಇದು ದೊಡ್ಡ ಹೋಲ್ಸ್ ಇದು. ಸೊ ವಿತ್ ಸೀಸನಿಂಗೇ ಇರೋದು. ಮತ್ತು ಇದರಲ್ಲಿ ಫ್ಲಾಟ್ ಬೇಸ್ ಬೇಕಂದರೆ ಇದರಲ್ಲೂ ಫ್ಲಾಟ್ ಬೇಸ್ ಇದೆ. 12 ಹೋಲ್ಸಲ್ಲಿ ಫ್ಲಾಟ್ ಬೇಸು ಇದೆ. 750 ಆಗುತ್ತೆ. ಪಡ್ಡಿನ ನಂಚಲ್ಲಿ ಮಾತ್ರ ಕಾಸ್ಟ್ಲಿ ಇರೋದು ಇದೊಂದೇ, 750. ನಿಮಗೆ ಈ ವಿತ್ ರಿಂಗು 12 ಹೋಲ್ಸಲ್ಲಿ ಬಂದು ಪ್ರಾಬ್ಲಮ್ ಏನಾಗುತ್ತೆ ಅಂದರೆ
ಈ 12 ಹೋಲ್ಸಲ್ಲಿ ಬಂದು ನಿಮಗೆಲ್ಲ ಒಂದೇ ಸಮೇತ ಹೀಟ್ ಆಗಲ್ಲ. ಸೈಜ್ ದೊಡ್ಡದು ಮತ್ತು ಹೋಲ್ ಸೈಜ್ ದೊಡ್ಡದು, ಡಯಾಮೀಟರ್ ದೊಡ್ಡದು. ಆವಾಗ ನಿಮಗೆ ಫಸ್ಟ್ ಏನಾಗುತ್ತೆ ಅಂದರೆ ಈ ವಿತ್ ರಿಂಗ್ ಆದರೂ ಸರಿ ವಿತೌಟ್ ರಿಂಗ್ ಆದರೂ ಸರಿ 12 ಹೋಲ್ಸಲ್ಲಿ 9 ಹೋಲ್ಸಲ್ಲಿ ಪ್ರಾಬ್ಲಮ್ ಇಲ್ಲ. 12 ಹೋಲ್ಸಲ್ಲಿ ಬಂದು ಫಸ್ಟ್ 3 ಹೀಟ್ ಆಗುತ್ತೆ, ಆಮೇಲೆ 9 ಹೀಟ್ ಆಗುತ್ತೆ. ಸರ್ ನೀವು ಹಾಕುವಾಗ ಸೈಡಿಂದ ಹಾಕಿಬಿಡಿ, ತೆಗೆಯುವಾಗ ಸೆಂಟ್ರಿಂದ ತೆಗೀರಿ. ಸೊ ಅಷ್ಟೇ ಇದ್ರದ್ದು ಆಪ್ಷನ್. ಬಟ್ ನಿಮಗೆ ವಾಬಲ್ ಆಗೋದು ಅದರ ಏನು ಪ್ರಾಬ್ಲಮ್ ಇರಲ್ಲ. ಬರ್ನರ್ ದೊಡ್ಡದಿರೋ ನಿಮ್ಗೆ ಆ ಪ್ರಾಬ್ಲಮ್ ಬರಲ್ಲ. 9 ಹೋಲ್ಸ್ವರೆಗೂ ನಿಮಗೆ ಅನ್ಇವನ್ ಡಿಸ್ಟ್ರಿಬ್ಯೂಷನ್ ಇರಲ್ಲ. ಸೊ ಈವನ್ ಫ್ಲಾಟ್ ತೊಗೊಂಡು ಸರಿ, ವಿತ್ ರಿಂಗ್ ತೊಗೊಂಡು ಸರಿ, ವಿತೌಟ್ ರಿಂಗ್ ತೊಗೊಂಡು ಸರಿ. ಸೊ ಅಪ್ ಟು 9 ಹೋಲ್ಸ್ ನಿಮಗೆ ಈವನ್ ಡಿಸ್ಟ್ರಿಬ್ಯೂಷನ್ ಬಂದೇ ಬರುತ್ತೆ. ಮತ್ತು ಇದೇ ಇದರಲ್ಲಿ ನಿಮಗೆ ಅವಾಗ ನಾನು ವಿತ್ ಸೀಸ್ನಿಂಗ್ ತೋರಿಸಿದ್ನಲ್ಲ, ಇದು ವಿತೌಟ್ ಸೀಸ್ನಿಂಗ್. ವಿತೌಟ್ ಸೀಸ್ನಿಂಗ್ ಇದೆ. ವಿತೌಟ್ ಸೀಸ್ನಿಂಗ್ ಡಿಫ್ರೆನ್ಸ್ ನೋಡಿದ್ರೇ ಗೊತ್ತಾಗುತ್ತೆ. ನಾನು ಹೇಳಿದ್ನಲ್ಲ ಕ್ಯಾಸ್ಟಿನ್ ಒರಿಜಿನಲ್ ಕಲರ್ ಒಂಥರ ಹ್ಯಾಶ್ ಕಲರೇ. ಅದನ್ನು ಗ್ರೈಂಡ್ ಮಾಡುವಾಗ ಸಿಲ್ವರ್ ಕಲರ್ ಆಗುತ್ತೆ, ಸೀಸ್ನಿಂಗ್ ಮಾಡುವಾಗ ಆಯಿಲ್ ತಕ್ಕಂಗೆ ಕಲರ್ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಇದು ನಮ್ಮ ಹತ್ರ ಇರೋ ಕ್ಯಾಸ್ಟೈನ್ಸ್ ಕಲೆಕ್ಷನ್ಸ್. ಇದು ಇನ್ನೂ ವೆರೈಟೀಸ್ ಆ್ಯಡ್ ಮಾಡ್ತಾ ಇದ್ದೀವಿ ಕ್ಯಾಸ್ಟೈನ್ಸಲ್ಲಿ. ಸೊ ಇವಾಗ ನಮ್ಮ ಹತ್ರ ಇವಾಗ ಫ್ಲಾಟ್ ಬೇಸ್ ಕಡಾಯ್ಸ್ ನೋಡೋಕ್ಕೋದ್ರೆ ಈ ಥರ ಫ್ಲಾಟ್ ಬೇಸ್ ಕಡಾಯ್ಸ್ ಇದೆ. ಇದರಲ್ಲೂ 3 ಸೈಜ್ ಇಟ್ಟಿದ್ದೀವಿ. ಸೊ ಇದು 9 ಇಂಚಸ್. 9 ಇಂಚಸ್ ಬಂದು 830. ಇದರಲ್ಲಿ 10 ಇಂಚಸ್ ಇದೆ. 10 ಇಂಚಸ್ ಬಂದು 930 ರುಪೀಸ್ ಆಗುತ್ತೆ. ಮತ್ತು ಇದರಲ್ಲಿ 11 ಇಂಚಸ್ 1030 ಫ್ಲಾಟ್ ಬೇಸ್ ಆಗಿರೋದ್ರಿಂದ ಮಾತ್ರ. ಸೊ ಬೇಸ್ ಫ್ಲಾಟ್ ಆಗಿರೋದು ಮಾತ್ರ. ಇದೆಲ್ಲ ಫ್ಲಾಟ್ ಬೇಸೆಲ್ಲ ನಿಮ್ಗೆ ಇಂಡಕ್ಷನಲ್ಲಿ ಯೂಸ್ ಮಾಡ್ಬೋದು. ಸೊ ಇದು ನಮ್ಮದು ವೆರೈಟಿ ಕ್ಯಾಸ್ಟೈನಲ್ಲಿ. ಸೊ ಇನ್ನೂ ವೆರೈಟೀಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಪ್ರೈಸು ಅಷ್ಟೇ ಇರುತ್ತೆ, ಜಾಸ್ತಿ ಅಂತೂ ಇರಲ್ಲ, ತುಂಬ ಕಡಿಮೆ ಇಟ್ಟಿರ್ತೀವಿ. ಇನ್ನೂ ವೆರೈಟೀಸ್ ಆ್ಯಡ್ ಮಾಡ್ತಾ ಇದ್ದೀವಿ. ಕೆಲವೊಂದು ವೆರೈಟೀಸ್ ಎಲ್ಲ ಇವಾಗ ಇದು ಮಾಡ್ತಾ ಇದ್ದೀವಿ. ಸೊ ಇವಾಗ ನೀವೇ ನೋಡಿರ್ತೀರ, ಒಂದು ಲಾಸ್ಟ್ ಒಂದು 4 ಮಂತ್ಸ್ ಹಿಂದೆ ಮುಂಚಿದ್ದ ವಿಡಿಯೋದಲ್ಲಿ ಇವಾಗಲೂ ಆಲ್ಮೋಸ್ಟ್ ಒಂದು 4-5 ಪ್ರಾಡಕ್ಟ್ ಆ್ಯಡ್ ಮಾಡಿದ್ದೀವಿ. ಸೊ ಆ ಥರ ಇನ್ನೂ ಆ್ಯಡ್ ಮಾಡ್ತಾ ಇದ್ದೀವಿ. ಪ್ರೈಸ್ ಅಂತೂ ನೀವು ಕಂಪೇರ್ ಮಾಡ್ಬೋದು, ಆನ್ಲೈನ್ ಆರ್ ಆಫ್ಲೈನ್ಗಿಂತ ಕಡಿಮೆ ಇರುತ್ತೆ.